कर्नाटक जनता दल सेकुलर गुलबर्गा के जिलाई सदर बलराज गुत्तेदार ने जेडीएस पार्टी के ऑफिस में प्रेस कॉन्फ्रेंस करते हुए मीडिया के नुमाइंदों को बताया कि रियासत में मौजूदा कांग्रेस सरकार पूरी तरह से हर मामले में नाकाम हो चुकी है। रियासत भर में कोई डेवलपमेंट नहीं है। किसानों से लेकर बेरोजगार नौजवान सब परेशान हैं, मगर हुकूमत अपने रवैये को बदलने को तैयार नहीं है। बलराज गुत्तेदार ने हुकूमत की नाकामी के हर पहलू पर अपने तासुरात पेश किए। इस मौके पर जेडीएस के सीनियर लीडर श्याम राव सुरेन और दूसरे रहनुमा मौजूद थे। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಎಲ್ಲ ಮಾಧ್ಯಮದವರಿಗೆ ತಮಗೆ ಈಗಾಗಲೇ ಗೊತ್ತಿದೆ, ಕಳೆದ ಪ್ರೆಸ್ ಮೀಟ್ ಅಲ್ಲಿ ನಾವು ರಸಗೊಬ್ಬರ ಬಗ್ಗೆ ಮತ್ತು ಹಲವಾರು ವಿಚಾರಗಳು, ವಿಶ್ವವಿದ್ಯಾಲಯ ಬಗ್ಗೆ ಮತ್ತು ಅನೇಕ ಜಿಲ್ಲಾ ಆಡಳಿತ ಮತ್ತು ಸರ್ಕಾರದ ಆಡಳಿತ ಯಾವ ಥರ ವಿಫಲರಾಗ್ತಾ ಇದ್ದಾರೆ, ಮತ್ತು ನಮ್ಮ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಇವತ್ತು ರಾಜ್ಯಕ್ಕೇ ಇವತ್ತು ಸರ್ಕಾರದ ಆಡಳಿತದ ಬಗ್ಗೆ ಏನೇನೆಂಬುದು ಮನವರಿಕೆಗಳು ತಮ್ಮ ಮಾಧ್ಯಮ ಮೂಲಕ ನಾನು ಕೆಲವೊಂದು ಮಾತುಗಳನ್ನು ಹೇಳಿದ್ದೇವೆ. ಇವತ್ತಿನ ದಿನ ವಿಶೇಷವಾಗಿ ನಾವು ಏನು ಇಲ್ಲಿ ಯುವಕರಿಗಾಗಿ ಉದ್ಯೋಗ ಮೇಳವನ್ನು ಏನು ಸರ್ಕಾರ ವತಿಯಿಂದ ಆಯೋಜನೆ ಮಾಡಿದ್ರು, ಆ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು 10,000 ಮೇಲೆ ಯುವಕರು ಏನಂದರೆ ಭಾಗಿಯಾಗಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಏನು ಮಾಡಿದ್ರು ಸರ್ಕಾರ ವತಿಯಿಂದ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಅನೇಕರಿಗೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡಿ ನಾವು ಇಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀವಿ, ಕಲ್ಪಿಸ್ಕೊಟ್ಟಿದ್ದೀವಿ. ಈ ಭಾಗಕ್ಕೆ ಜನರಿಗೆ ನ್ಯಾಯ ಒದಗಿಸಲಿ ನಾವು ನುಡಿದಂತೆ ನಡೆದಿದ್ದೀವಿ ಅಂತೇಳಿ ಸರ್ಕಾರ ಹೇಳಿದರು. ಇವತ್ತು ಯಾವುದೇ ರೀತಿಯಿಂದ ಕೂಡ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲೇ ಇಲ್ಲ, ಬೇರೆ ಬೇರೆ ರಾಜ್ಯಗಳಿಗೆ ಅವರಿಗೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಸ್ಯಾಲ್ರಿ ಕೂಡ ಇಲ್ಲಿ ಮಾತಾಡಿದೊಂದು ಅಲ್ಲಿ ಹೇಳಿದ್ದೊಂದು ಆಗ್ತಾ ಇದೆ. ಅದಕ್ಕೆ ಅವರೆಲ್ಲರೂ ಮತ್ತೆ ಹಿಂತಿರುಗಿ ಬರ್ತಾ ಇದ್ದಾರೆ. ಮತ್ತು ಬಹಳಷ್ಟು ಜನ ಯುವಕರು ನಮಗೆ ಇಲ್ಲೇ ಬೆಂಗಳೂರಲ್ಲಿ ಸಿಗುತ್ತದ ಅಥವಾ ನಮಗೆ ಇಲ್ಲಿ ಪಕ್ಕದ ನಮ್ಮ ತೆಲಂಗಾಣದ ಹೈದರಾಬಾದಲ್ಲಿ ಸಿಗ್ಬೋದು ಅಂತೇಳಿ ಇಲ್ಲಿನ ಜನರಿಗೆ ನಾಶಕರಣದ ರೂಪದಲ್ಲಿ ಇವತ್ತು ಮೂಗಿಗೆ ತುಪ್ಪ ಹಚ್ಚಂತ ಇವತ್ತೇನು ಮಾತು ಕೊಟ್ಟಿದ್ರು. ಇವತ್ತು ಎಲ್ಲ ಯುವಕರಿಗೆ ಯುವ ನಿಧಿ ಯುವಕರಿಗೇನು ಸೃಷ್ಟಿ ಮಾಡಿದಂಥ ಉದ್ಯೋಗ ಮೇಳ ಸಂಪೂರ್ಣವಾಗಿ ಫ್ಲಾಪ್ ಆಗಿದೆ ಅಂತ ನಾನು ಸರ್ಕಾರ ಇವತ್ತು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಕೋಟ್ಯಾಂತರಗಟ್ಟಲೆ ಇವತ್ತು ಹಣ ಅಡ್ವರ್ಟೈಸ್ಮೆಂಟ್ ಮಾಡಿ ಉದ್ಯೋಗ ಮೇಳವನ್ನು ರಚನೆ ಮಾಡಿ ಸುಮ್ಮನೆ ಜನರಿಗೆ ಇವತ್ತು ಮೋಸ ಮಾಡೋಂಥ ಕೆಲಸ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೌಶಲ್ಯಾಭಿವೃದ್ಧಿ ಸಚಿವರು ಮತ್ತು ಸರ್ಕಾರ ಮಾಡಿದೆ ಅಂತ ನಾನು ಇವತ್ತು ಹೇಳಲು ಬಯಸ್ತಾ ಇದ್ದೀನಿ. ಯಾಕೆ ಈ ಥರ ಮಾಡ್ತಾ ಇದ್ದೀರಿ? ಮತ್ತು ಅದು ಎಲ್ಲ ಪ್ರೈವೇಟ್ ಕಂಪನಿಗಳು ಉದ್ಯೋಗ ಮೇಳ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರಿನ ಅನೇಕ ಕಾರ್ಖಾನೆಗಳಲ್ಲಿ ಇವತ್ತು ನಮಗೆ ಉದ್ಯೋಗ ಸಿಗಬೇಕಾಗಿತ್ತು ಅಂತೇಳಿ ನಿರೀಕ್ಷೆ ಇತ್ತು ಜನರು. ಇವತ್ತು ಅವರಿಗೆ ನಿರಾಶೆ ರೂಪದಲ್ಲಿ ಇವತ್ತು ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ತಾವು ನೋಡಿದಿರಿ, ಹೆಚ್ಚಿನ ಸಮಯ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆ ನಮ್ಮ ಕಲಬುರಗಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಕ್ಕೆ. ಇಲ್ಲಿದ್ದಂಥ ಸರ್ಕಾರಿ ಕಾರ್ಖಾನೆಗಳು ಸಂಪೂರ್ಣವಾಗಿ ಅವರ ಅವಧಿಯಲ್ಲಿ ಮುಚ್ಚಳವಾಗಿದೆ. ಇವತ್ತು MSK ಮಿಲ್ ತಗೊಳ್ರಿ, ಇವತ್ತು ನಮ್ಮ ಕುರ್ಕುಂಟ CCI ಫ್ಯಾಕ್ಟ್ರಿ ತಗೊಳ್ರಿ, ಇವತ್ತು ವಾಡಿಯ ಅಲ್ಸ್ಟಾಮ್ ಆಗಲಿ, ಇವತ್ತು ವಾಡಿಯ ಸರ್ಕಾರಿ ಕಾರ್ಖಾನೆಗಳು ತಗೊಳ್ರಿ. ಇಂಥವು ಎಲ್ಲ ಸರ್ಕಾರಿ ಕಾರ್ಖಾನೆಗಳಂಥದ್ದು ಇವತ್ತೇನು ಪ್ರೈವೇಟ್ ಸಿಮೆಂಟ್ ಕಾರ್ಖಾನೆಗಳು ಆಗಿರ್ಬೋದು, ಬೇರೆ ಬೇರೆ ಅನೇಕ ಕಾರ್ಖಾನೆಗಳು ಇಲ್ಲಿವರೆಗೆ ಮುಚ್ಚಳ ಆಗೋದಿಲ್ಲ, ಅವು ಪ್ರಾಫಿಟ್ಟಲ್ಲಿ ನಡೀತಾ ಇದೆ. ಸರ್ಕಾರಿಯ ಏನು ಕಾರ್ಖಾನೆಗಳು ಯಾಣ ಒಂದು ಕಡೆ ಸರ್ಕಾರ ಕೂಡ ಆಗುತ್ತೆ. ನೀವು ಇಲ್ಲಿ ಎಷ್ಟೊಂದು ಸರ್ಕಾರ ಆಸ್ಪತ್ರೆಗಳಿದೆ, ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಿವೆ, ಅಂಥವೆಲ್ಲ ಬಳಕೆ ಮಾಡಿ ಜನರಿಗೆ ಸಸ್ತಾ ಟ್ರೀಟ್ಮೆಂಟ್ ಆಗೋಂಥ ಕೆಲಸ ತಾವು ಮಾಡ್ಬೇಕಂತ ನನ್ನ ಆಗ್ರಹ ಇದೆ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಬಹಿರಂಗವಾಗಿ. ಏನು ಹೇಳಿದ್ದೀನಿ? ಯಾವುದೇ ರೀತಿಯಿಂದ ಕೂಡ ನೇಮಕಾತಿ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕಿತ್ತೂರು ಕಲ್ಯಾಣ ಕರ್ನಾಟಕದಲ್ಲಿ ನೇಮಕಾತಿ ಮಾಡೋದಿಲ್ಲ ಸರ್ಕಾರ. ಹೆಚ್ಚಿನ ಅದೇ ನೋಡಿ ನೀವು ಬೆಂಗಳೂರು ಮೈಸೂರಲ್ಲಿ ನೋಡಿ ಒಂದು ನೇಮಕಾತಿ ಕೂಡ ಪೆಂಡಿಂಗ್ ಇರೋದಿಲ್ಲ. ಇದ್ರ ಬಗ್ಗೆ ನಾನು ಹಲವಾರು ಸಲ ವಿಷಯವನ್ನು ಎತ್ತಿದ್ದೀನಿ. ಅದಕ್ಕೆ ನಾನು ಇವತ್ತು ಮತ್ತೆ ತಾವು ಕೇಳಿದ ಒಳ್ಳೆ ಪ್ರಶ್ನೆ ಇದೆ, ನಾನು ಉತ್ತರ ಹೇಳಲು ಬಯಸ್ತಾ ಇದ್ದೀನಿ. ಇಲ್ಲಿ ಅವರು ಕೇಳ್ತಾರೆ, ಬಿಟ್ಬಿಡ್ತಾರೆ. ಒಂದು ಕಿವಿ ಕೇಳೋದು ಒಂದು ಕಿವಿ ಬಿಡೋದು. ನೇಮಕಾತಿ ಇಲ್ಲವೇ ಇಲ್ಲ. ಲ್ಯಾಂಡ್ ಆರ್ಮಿ ಕೆಲಸ ಕೊಡ್ತಾರೆ ಅಂತ ಯಾಕೆ ಕೇಳಿದೆ ನಾನು? 3,000 ಕೋಟಿ 4,000 ಕೋಟಿ ಲ್ಯಾಂಡ್ ಆರ್ಮಿಗೆ ಇವರು ಕೆಲಸ ಕೊಡ್ತಾರೆ, 40 ಸಿಬ್ಬಂದಿಗಳಿಲ್ಲ ಅಲ್ಲಿ. ಇವತ್ತು ತಾವು ಮಾಧ್ಯಮದವರು ಆಫೀಸ್ ಹೋಗಿ ಕೇಳಿ, ಯಾವುದೇ ರೀತಿಯಿಂದ ಇಕ್ವಿಪ್ಮೆಂಟ್ಸ್ಗಳಿಲ್ಲ.
ಮತ್ತು ಇದೇನು ಲೂಟಿ ಹೊಡ್ಲಾರ್ದೆ ಮತ್ತೆ ಏನು ಮಾಡ್ತಾರೆ? ಅವ್ರ ಹತ್ರ ಎಲಿಜಿಬಿಲಿಟಿ ಎಕ್ವಿಪ್ಮೆಂಟ್ಸ್ ಇಲ್ಲ. ಮತ್ತು ಅದೇ ಅವರು ಯಾರು ಹೇಳ್ತಾರೆ, MLAಗಳು ಯಾರು ಮಂತ್ರಿಗಳು ಅವ್ರ ಕಾರ್ಯಕರ್ತರುಗಳ ಹತ್ರ ಅವ್ರಿಗೆ ಕೆಲಸ ಕೊಡೋದು, ಕಳಪೆ ಕಾಮಗಾರಿ ಆಗೋದು, ಬಿಲ್ ಹಾಕೋದು. ಅದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಮಾಡೋದಿಲ್ಲ. ನೇಮಕಾತಿ ಮಾಡಿದ್ರೆ ಇವತ್ತು ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದೆ. ಪಾಪ್ಯುಲೇಷನ್ ಜನಸಂಖ್ಯೆ ದಿನನಿತ್ಯವಾಗಿ ಏರ್ತಾ ಇದೆ. ಸರ್, ನಮ್ಮನ್ನ ನಾವು ಮೊದಲು ಪ್ರಶ್ನೆ ಮಾಡ್ಕೊಳ್ಳೋಂತ ಕಲಿಬೇಕು. ನಾನು ಹೇಳ್ತಾ ಇರೋದು, ಸರ್ಕಾರದಲ್ಲಿ ಇವತ್ತು ಯಾರು ಆಡಳಿತದಲ್ಲಿದ್ದಾರೆ ಅವರನ್ನ ಅವರು ಪ್ರಶ್ನೆ ಮಾಡ್ಕೋಬೇಕು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಕಳೆದ ನಮ್ಮ ತಂದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೀನಿ, ಈ ನಮ್ಮ ಮಕ್ಕಳು ನಾವೆಲ್ಲ ಜನ ಒಳ್ಳೆಯ ಸ್ಥಿತಿ, ನಾವು ದೊಡ್ಡ ದೊಡ್ಡ ಶಾಲೆಗಳಿಗೆ, ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿಗೆ ನಮ್ಮ ಮಕ್ಕಳಿಗೆ ಹಾಕ್ತೀವಿ. ಬಡವರ ಮಕ್ಕಳು ಎಲ್ಲಿ ಹೋಗ್ತಾರೆ? ಸರ್ಕಾರಿ ಶಾಲೆಗೆ. ಅಲ್ಲಿ ಬಾತ್ರೂಮ್ ಇರೋದಿಲ್ಲ, ಛತ್ ಲೀಕೇಜ್ ಆಗ್ತಾ ಇರುತ್ತೆ. ಇಂಥಲ್ಲಿ ಸಿಬ್ಬಂದಿ ಬಿಡ್ರಿ, ಇದ್ದಿದ್ದನ್ನ ಕರೆಕ್ಟಾಗಿ ಅವರು ಮೇಂಟೈನ್ ಕೂಡ ಮಾಡೋದಿಲ್ಲ. ಯಾವುದೇ ಡೋಂಟ್ ಕೇರ್. ತತ್ತಿಯಲ್ಲಿ ಕಮಿಷನ್, ಇವತ್ತು ಫುಡ್ ಸಪ್ಲೈ ಅವ್ರದ್ದು ಏನು ಬರುತ್ತೆ ಅದರಲ್ಲಿ ಕಮಿಷನ್, ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಕರಪ್ಷನ್ ಆದ್ರೆ 3 ತಿಂಗಳಾಗತ್ತೀರಿ ಸರ್. ಇದೇ ಕೌಶಲ್ಯಾಭಿವೃದ್ಧಿ ಸಚಿವರು ಖಾತೆಯಲ್ಲಿ ನೋಡಿ, ಅಲ್ಲಿ ಕ್ಯೂನಿಕ್ಸ್ ಅಂತ ಒಂದು ಟೆಂಡರ್ ಕೊಟ್ಟಿದ್ದಾರೆ ಅವರಿಗೆ. ಇವತ್ತು 2 ವರ್ಷ ಆಗ್ತಾ ಬಂತು, ಸ್ಯಾಲ್ರಿ ಇಲ್ಲ ಅವ್ರಿಗೆ. ಪಾಪ ಎಲ್ಲಿ ಹೋಗ್ಬೇಕು? ಮತ್ತೆ ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಶಾಸಕರು ಫಸ್ಟ್ ಕ್ಲಾಸ್ ಹೇಳ್ತಾರೆ ಮೈಕಲ್ಲಿ ಬಂದು ನಿಮ್ಮ ಮಾಧ್ಯಮ ಎದುರುಗಡೆ. ಅಂಕಿಅಂಶಗಳು ಕೊಡು ಅಂತ ಹೇಳಿ ಅವರಿಗೆ ಶ್ವೇತಪತ್ರ ಹೊಡಿಸಿ ಅಂತೇಳಿ ನಮ್ಮ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಹೇಳಿಲ್ವಾ? ಹೊಡಿಸ್ಲಿ. ಏನು ಮಾಡಿದ್ದಾರೆ? ಎಷ್ಟು ನೀವು ಅನುದಾನವನ್ನು ಬಿಡುಗಡೆ ಮಾಡಿ ತಂದಿದ್ರಿ? ಸರ್ಕಾರದ ಅನುದಾನ ಎಲ್ಲೆಲ್ಲಿ ಮುಡಿಸ್ತಾ ಇದ್ದೀರಿ? ಸ್ಯಾಲ್ರಿ ಯಾವ ರೂಪದಲ್ಲಿ ಮಾಡ್ತಾ ಇದ್ದೀರಿ? ಎಷ್ಟೆಷ್ಟು ತಿಂಗಳಿಗೆ ಸರಿಯಾದ ರೂಪದಲ್ಲಿ ಸ್ಯಾಲ್ರಿ ಮುಡಿಸಿದ್ರೆ ಅಂಬೋದು ಹೇಳಿ. ಅವ್ರ ಬಾಯಿಂದ ಬರ್ರಿ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅವರು ಪಾಪ. ಸರ್, ನಾನು ಹೇಳ್ತಾ ಇದ್ದೀನಲ್ರಿ, ನುಡಿದಂತೆ ನಡೆದಿವಿ ಅಂತೇಳಿ 5 ಗ್ಯಾರಂಟಿದು ಮಾತ್ರ ಅವ್ರು ಹೇಳ್ತಾರೆ. ಅದನ್ನು ಕೂಡ ಎಲ್ಲಿ ಕೂಡ ಈ ಮೊನ್ನೆ ತಾನೇ ಮೇಡಮ್ ಅವ್ರು ಹೇಳಿದ್ರು, ನಮ್ಮ ಗೃಹಲಕ್ಷ್ಮಿಯ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಅಂತ. ಬರೇ ಊರಲ್ಲಿ ಪ್ರಾಕ್ಟಿಕಲ್ ಆಗಿ ಕೇಳಿ ನೋಡಿ, ಎಲ್ಲಿ ಕೂಡ ಹಣ ಇಲ್ಲಿವರೆಗೆ ಬಂದಿಲ್ಲ. ಪೇಪರಲ್ಲಿ ನಿಮ್ಮ ಮಾಧ್ಯಮದವ್ರ ಮುಂದೆ ನಾವು ನುಡಿದಂತೆ ನಡೆದಿದ್ದೀವಿ. ಈಗ ನೀವೇ ಹೇಳ್ತಾ ಇದ್ರಿ, ರಸ್ತೆಗಳು ಹೋಗಿ ಅವ್ರಿಗೆ ಕ್ಯಾಮ್ರಾ ತೋರಿಸಿ, ಆದ್ರೂ ಕೂಡ ಅದಕ್ಕೆ ಕೇರ್ ಇಲ್ಲ. ಯಾಕಂದ್ರೆ ಇಲ್ಲಪ್ಪ ನಮ್ಮ ಹತ್ರ ಹಣ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದಾರೆ ಅವ್ರ ಪಾರ್ಟಿದವ್ರು, ನಾವಲ್ಲ. ಇವತ್ತು ಅವರೇ ಪಾರ್ಟಿದವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕರಪ್ಷನ್ ಬಗ್ಗೆ ಅವರೇ ಮಾತಾಡ್ತಾರೆ, ಶಾಸಕರುಗಳು ಡೆವಲಪ್ಮೆಂಟ್ ಬಗ್ಗೆ ಅವರೇ ಮಾತಾಡ್ತಾರೆ. ಇವತ್ತು ಅವರವ್ರ ಶಾಸಕರುಗಳು ಮಾತಾಡುವಾಗ ಇವತ್ತು ವಿರೋಧ ಪಕ್ಷದಲ್ಲಿ ನಾವು ಮಾತಾಡಿದಂತ ನಾವು ಲೆಟರ್ಗಳು ಕೊಟ್ಟರೆ ಡಸ್ಟ್ಬಿನ್ ಹೋಗಿತಾರೆ, ಅದಕ್ಕೆ ರಿಪ್ಲೈನೂ ಕೂಡ ಕೊಡೋದಿಲ್ಲ. ರಾಜ್ಯಪಾಲರಿಗೆ ಲೆಟರ್ ಮುಡಿಸಿ ಅಂತಂದ್ರೆ ಕೂಡ ಸರಿಯಾದ ಸಮಯದಲ್ಲಿ ರಾಜ್ಯಪಾಲರಿಗೆ ಲೆಟರ್ ಮುಡಿಸೋದಿಲ್ಲ. ಇವತ್ತು ಇದೆಲ್ಲ ನೋಡಿದ್ರೆ ಇವತ್ತು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯಿಂದ ವಿಫಲರಾಗಿದ್ದಾರೆ. ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಬಗ್ಗೆ ಅವ್ರ ಹತ್ರ ಮಾತಾಡೋಕ್ಕೆ ನೈತಿಕತೆ ಇಲ್ಲ. ಅದಕ್ಕೆ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಇನ್ನಾದರೂ ಕೂಡ ಸುಧಾರಣೆ ಮಾಡ್ಕೊಂಡು ಅವ್ರೇನಾದರೂ ಇಂಥವೆಲ್ಲ ಡೆವಲಪ್ಮೆಂಟ್ ಆಕ್ಟಿವಿಟೀಸು, ರೋಡು, ಇವತ್ತು ಆಸ್ಪತ್ರೆ, ಇವತ್ತು ನೇಮಕಾತಿ, ಇವತ್ತು ಶಿಕ್ಷಣ, ಇವೆಲ್ಲ ಮೂಲಭೂತ ಸೌಲಭ್ಯಗಳು ಇವತ್ತು ಏನು ನಮ್ಮ ಜನತೆಗೆ ಬೇಕು. ಭದ್ರಾವತಿ ಸ್ಟೀಲ್ ಕಾರ್ಖಾನೆ ಆಗಿರ್ಬೋದು, ಇವತ್ತು ವೈಜಾಗಿನ ಒಂದು ಸ್ಟೀಲ್ ಫ್ಯಾಕ್ಟರಿ ಆಗಿರ್ಬೋದು, ಇವತ್ತು HMT ಏನು ನೆಲಗದ್ದಿದೆ, ಇವತ್ತು HMT ಅಂತ ದೊಡ್ಡ ಬ್ರ್ಯಾಂಡ್ ಫ್ಯಾಕ್ಟರಿಗಳನ್ನು ಕೂಡ ಪುನಃ ಪ್ರಾರಂಭಿಸಲು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರದ ಮಂತ್ರಿಗಳಾಗಿ ಇವತ್ತು ಕುಮಾರಣ್ಣನವರು ಇಂಥ ಒಂದು ಕೆಲಸ ಮಾಡಿದರೆ, ಇಲ್ಲಿದ್ದಂಥ ನಾಯಕರುಗಳು ಕೂಡ ಕೇಂದ್ರಗಳ ಮಂತ್ರಿಯಾಗಿದ್ದರು. ಅವ್ರದೇ ಆದಂಥ ಸರ್ಕಾರ ನಾವೆಲ್ಲರೂ ನೋಡಿದ್ದೀವಿ. ಬಾಲ್ಯ ವಯಸ್ಸಿನಿಂದ ಇಲ್ಲಿವರೆಗೆ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರನೇ ಅತಿ ಅಧಿಕೃತವಾಗಿ ಇಲ್ಲಿ ಆಡಳಿತ ಮಾಡಿದ್ದನ್ನು ಕಂಡಿದ್ದೀವಿ. ಆದರೆ ನಮ್ಮ ಭಾಗ್ಯ ಇವತ್ತು, ನಮ್ಮ ಯುವಕರ ಭಾಗ್ಯ ಯಾವ ಥರ ಆಗಿದೆ ಅಂದರೆ, ಅವರು ಮತ್ತು ಕೂಡ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡಬೇಕು. ಮತ್ತು ಸ್ಥಳೀಯ ಏನು ಇವತ್ತು ಅಲ್ಪ ಕಾರ್ಖಾನೆಗಳೇನಿವೆ ಅಲ್ಲಿ ನೋಡಿದ್ರೆ ತಾವು ಒಂದು 20% ಕೂಡ ಸ್ಥಳೀಯರಿಗೆ ಅಲ್ಲಿ ಅವಕಾಶವಿಲ್ಲ. ಸ್ಥಳೀಯರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೂ ಕೂಡ ಎಷ್ಟು ಅಂತಂದ್ರೆ ಬಹಳ ಸ್ವಲ್ಪ. ಅದು ಕೇವಲ D ಗ್ರೂಪ್ ಲೇಬರ್ ಕ್ಯಾಟಗರಿಯಲ್ಲಿ ಮಾತ್ರ ಇವತ್ತು ನಮ್ಮ ಜನಾಂಗಕ್ಕೆ ಇವತ್ತು ನೌಕರಿ ತಗೋತಾ ಇದ್ರೆ, ಜಾಡು ಕಸ ಹೊಡೆಯೋದು, ಲೇಬರ್ ಕೆಲಸ ಮಾಡೋದು, ಲೋಡಿಂಗ್ ಕೆಲಸದ ಮಾಡೋಕ್ಕೆ ಮಾತ್ರ ಇವತ್ತು ಕಲಬುರಗಿಯ ಕಲ್ಯಾಣ ಕರ್ನಾಟಕದ ಏನು ಜನತೆಗೆ ಸಿಕ್ಕಿರೋದು ಆಶೀರ್ವಾದ ಅಂದ್ರೆ ಇದು ಅಂತೇಳಿ ಬಹಳ ದುಃಖದಿಂದ ಹೇಳಕ್ ಬಯಸ್ತಾ ಇದ್ದೀವಿ. ಯುವಕರು ಪಾಪ ಅವರು ಎಲ್ಲ ಹೊಲ ಮನೆ ಎಲ್ಲ ಈ ಭಾಗದಲ್ಲಿ ಇದ್ದರೂ ಕೂಡ ಇವತ್ತು ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಇವತ್ತು ಆಂಧ್ರ ಪ್ರದೇಶ್, ತೆಲಂಗಾಣ, ದಿಲ್ಲಿ,
ರಾಜಸ್ಥಾನ್ ಇಲ್ಲೆಲ್ಲ ಕಡೆ ದೂರದಲ್ಲೇ ಹೋಗಿ ಇವತ್ತು ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಾಯಿ ತಂದೆ ಒಂದು ಕಡೆ, ಅವ್ರ ಮದುವೆ ಆದರೆ ಅವ್ರ ಮಿಸಸ್ ಒಂದು ಕಡೆ, ಅವ್ರ ಮಕ್ಕಳು ಒಂದು ಕಡೆ. ಈ ಪರಿಸ್ಥಿತಿಗೆ ನಿರ್ಮಾಣ ಆಗಲು ರಾಜ್ಯ ಸರ್ಕಾರ ಈಗೇನು ಕ್ರಮ ಏನೋ ತಗೊಂಡಿದ್ದೀವಿ ಅಂಥೇಳಿ ನಾವು ನೌಕರಿ ಹೆಚ್ಚಿಸ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಂದಾಗ ನಾವು ಕೂಡ ಖುಷಿ ಪಟ್ಟಿವಿ. ಸರ್ಕಾರ ಇದ್ದಂಥ ಕಾರ್ಖಾನೆಗಳಲ್ಲಿ ಏನೋ ಇಲ್ಲಿನ ಯುವಕರಿಗೆ ಉದ್ಯೋಗ ಸಿಗ್ತದೆ ಅಂತ ಒಂದು ಆಸೆ ಭಾವನದಲ್ಲಿ ನಾವಿದ್ದೀವಿ. ಇವತ್ತು ನೌಕರಿ ಸಿಕ್ಕರು ಕೂಡ ಸುಮ್ಮನೆ ಅದು ಕಾಟಾಚಾರಕ್ಕಾಗಿ ಆ ಕಾರ್ಯಕ್ರಮ ಮಾಡಿ ಸರ್ಕಾರದ ಹಣ ಸುಮ್ಮನೆ ಇವತ್ತು ಹಾಳು ಮಾಡೋಂಥ ಕೆಲಸ ಈಗಿನ ಸರ್ಕಾರ ಮತ್ತು ಕೌಶಲ್ಯಾಭಿವೃದ್ಧಿಯ ಮಂತ್ರಿಗಳು ಮಾಡಿದ್ದಾರೆ ಅಂತ ನಾನು ಘೋಷಿತವಾಗಿ ಹೇಳಲು ಬಯಸ್ತಾ ಇದ್ದೀನಿ. ತಾವು ನೋಡಿದಿರಿ, ವಿಶ್ವವಿದ್ಯಾಲಯದಲ್ಲಿ ಇವತ್ತು ಹೇಳ್ತಾರೆ, ಇಲ್ಲಿನ ಮಂತ್ರಿಗಳು ಹೇಳ್ತಾರೆ ಅದೊಂದು RSS ಕಚೇರಿ ಆಗಿದೆ ಅಂತ ಹೇಳ್ತಾರೆ. ಕೇಂದ್ರದ ಒಂದು ವಿಶ್ವವಿದ್ಯಾಲಯ ಇವತ್ತು RSS ಕಚೇರಿ ಆಗಿತ್ತಂದ್ರೆ ಅದಕ್ಕೆ ಸಂವಿಧಾನದ ಅಡಿಯಲ್ಲಿ ಅಲ್ಲಿ ಯಾರು ಇದ್ದಾರೆ, ಯಾವ ಜನಾಂಗದವರು ಇವತ್ತು ಅಲ್ಲಿ ಎಲ್ಲ ಸಮಾಜದವರು ಇವತ್ತು ಅಲ್ಲಿ ಸ್ಟೂಡೆಂಟ್ಗಳಾಗಿದ್ದಾರೆ. ಈ ಮಾತುಗಳನ್ನು ಕೇವಲ ರಾಜಕೀಯವಾಗಿ ಬಳಕೆ ಮಾಡಬಾರ್ದಂತ ನಾನು ಸಚಿವರು ಹೇಳಲು ಬಯಸ್ತಾ ಇದ್ದೀನಿ. ತಮ್ಮ ಆರೋಪ, ಯಾಕಂದರೆ ಈಗ ತಾನೇ ನಮಗೆ ಕೇಳಪಟ್ಟಿದ್ದೀವಿ ಅಲ್ಲಿ ಒಬ್ಬರು ಮೃತ್ಯು ಹೋಗಿದ್ದಾರೆ ಅಂತೇಳಿ ಸ್ಟೂಡೆಂಟು, ಅವ್ರ ತಾಯಿ ತಂದೆನೂ ಕೂಡ ಈಗ ಆಗಮಿಸಿದ್ದಾರೆ. ಅವರು ಭಾಳ ದೂರದವರು, ಒರಿಸ್ಸಾದವರು ಅಂತೇಳಿ ಕೇಳ್ಪಟ್ಟಿದ್ದೀವಿ. ಅವರಿಗೆ ಸರ್ಕಾರ ಮತ್ತು ತಮ್ಮದೇ ಆಗಿದೆ ಕಾನೂನವಾಗಿ ಹೋರಾಟ ಮಾಡಿ ಅದರಲ್ಲಿ ಏನು ನ್ಯಾಯ ಒದಗಿಸ್ಕೊಡ್ಬೇಕು, ಯಾವ ಥರ ಏನಾಗಿದೆ ಲೋಪದೋಷ ಅದನ್ನು ಕಂಡಿಡೋಂಥ ಕೆಲಸ ಕಾನೂನು ಮಾಡಬೇಕು. ಇದಕ್ಕೂ ಕೂಡ ನೀವು ರಾಜಕೀಯ ರಂಗ ಕೊಡೋದು ಸರಿಯಲ್ಲ ಅಂತ ನಾನು ಮಾನ್ಯ ಮಂತ್ರಿಗಳು ಹೇಳಲು ಬಯಸ್ತಾ ಇದ್ದೀನಿ. ದಯಮಾಡಿ ಇವತ್ತು ಈ ಒಂದು ಭಾಗದಲ್ಲಿ ನಿಮ್ಮ ಕೊಡುಗೆಗಳು ಏನಿದೆ ಅದರ ಬಗ್ಗೆ ಮತ್ತು ನಿಮ್ಮ ಮುಂದಿನ ಪ್ರಣಾಳಿಕೆಗಳು ಏನೇನಿವೆ ಅದರ ಬಗ್ಗೆ ಚರ್ಚೆ ಮಾಡಬೇಕಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇರಲಿ, ನೀವು 5 ಗ್ಯಾರಂಟಿ ಕೊಟ್ಟಿದ್ರೆ ಕೊಡಿ, ಸಂತೋಷ. ಅದರ ಜೊತೆಯಾಗಿ ಇವತ್ತು ಸರ್ಕಾರದ ವತಿಯಿಂದ ಡೆವಲಪ್ಮೆಂಟ್ಗೋಸ್ಕರವಾಗಿ ಮಳೆ ಬಂದು ಇವತ್ತು ಹಲವಾರು ರಸ್ತೆಗಳು ಹದಗೆಟ್ಟು ಹೋಗಿದೆ. ಇವತ್ತು ನೌಕರಿ ಇಲ್ಲ ಇಲ್ಲಿನ ಜನರಿಗೆ, ಸರ್ಕಾರಿ ಕಾರ್ಖಾನೆಗಳು ಮುಚ್ಚಿದೆ. ಯೂನಿವರ್ಸಿಟಿನೂ ಕೂಡ ಇವತ್ತು ಏನು ರಾಜ್ಯದ ಯೂನಿವರ್ಸಿಟಿ ಇದೆ ಅದನ್ನು ಕೂಡ ಮುಚ್ಚುವ ಪರಿಸ್ಥಿತಿಯಲ್ಲಿದೆ. ಇವತ್ತು ಇಲ್ಲಿದ್ದಂಥ ಬೆಳೆ ನೆಟೆ ರೋಗದಿಂದ ನಾವೆಲ್ಲರೂ ಹೋರಾಟ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಿಂದ ಪರಿಹಾರ ಸಿಕ್ಕಿಲ್ಲ. ಇವತ್ತು ರೈತರು ಪೂರ ಕಂಗಾಲಾಗಿದೆ. ರಸಗೊಬ್ಬರ ಕೂಡ ತಮಗೆ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಅನೇಕ ಪಕ್ಷಗಳದವರು ಮತ್ತು ಎಲ್ಲ ರೈತರು ಕೂಡ ಹೋರಾಟ ಮಾಡಿದ್ರು ಕೂಡ ಇವತ್ತಿನವರೆಗೂ ರಸಗೊಬ್ಬರ ಕೊರತೆ ಇದೆ. ಇದ್ರ ಬಗ್ಗೆ ತಮ್ಮ ಉತ್ತರ ಏನಿರುತ್ತದೆ? ಮತ್ತೆ ಇಲ್ಲಿವರೆಗೆ ತಾವು ಒಂದೇ ಒಂದು KDP ಮೀಟಿಂಗ್ ಮಾಡಿದಿರಿ, ಇನ್ನೂ KDP ಮೀಟಿಂಗ್ ಯಾಕಾಗಿಲ್ಲ? अतराफ टीवी, हर बात सच के साथ। हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फ़कीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन PU साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए
यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर रहमानिर रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी आजीजाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushawali Dargah, KGF, Karnataka. Contact details 9483444290 9480107826.